ತುಂಬ ವರ್ಷಗಳಿಂದ ನಡೆದಿದ್ದು ಕೇಸು. ಜೊತೆಗೆ ಒಂದಷ್ಟು ತುಂಬ ಪ್ರಬಲವಾದ ಯಾರೋ ಜನ ಹಿಂದೆ ಇದ್ದಾರೆ ಅನ್ನೋ ಒಂದು ಗುಮಾನಿ ಹೊಂದಿದೆ. ಯಾಕಂದರೆ ಇದನ್ನು ತುಂಬ ವರ್ಷಗಳಿಂದ ಮುಚ್ಚಾಕ್ತಾ ಇದ್ದಾರೆ ಈ ಧರ್ಮಸ್ಥಳದ ಕೇಸನ್ನು. ಹಾಗಾಗಿ ಇದು ದೊಡ್ಡದಾಗಿ ನ್ಯೂಸ್ ಆಗ್ತಾ ಇದೆ. ಅದಲ್ಲದೆ ಹೋದರೆ ದಿನ ಅತ್ಯಾಚಾರ ನಡೀತಾ ಇದೆ. ನೀವು ಪೇಪರ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಕೇಸ್ಗಳಾಗ್ತವೆ ಅತ್ಯಾಚಾರದ ಕೇಸ್ಗಳು ಅಂತ. ಸೊ ನಾವು ಇದೊಂದು ಕೇಸನ್ನು ಮಾತ್ರ ಸಾಲ್ವ್ ಮಾಡಬೇಕು ಅಂತಲ್ಲ, ಅದರ ಹಿಂದಿನ ಮನಸ್ಥಿತಿಯನ್ನು ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗುತ್ತೆ ಅನಿಸುತ್ತೆ. ಅದಕ್ಕೆ ಎಜುಕೇಷನ್ ತುಂಬ ಮುಖ್ಯ ಆಗುತ್ತೆ. ಚಿಕ್ಕ ಮಕ್ಕಳಿಂದನೂ ನಾವು ಮಕ್ಕಳಿಗೆ ಹೆಣ್ಣನ್ನು ನೋಡೋ ವಿಧಾನವನ್ನು ಕಲಿಸ್ಕೊಡ್ಬೇಕಾಗತ್ತೆ. ಹೆಣ್ಣಿನ ಜೊತೆ ನಡ್ಕೊಳ್ಬೇಕಾದ ವಿಧಾನವನ್ನು ಕಲಿಸ್ಕೊಡ್ಬೇಕಾಗತ್ತೆ. ಹೆಣ್ಣನ್ನು ನೋಡುವಂಥ ದೃಷ್ಟಿಕೋನವನ್ನು ಅವ್ರಿಗೆ ಸರಿಯಾಗಿ ಪ್ರಬುದ್ಧವಾಗಿಸ್ಬೇಕಾಗತ್ತೆ. ಅದಕ್ಕೆ ಎಜುಕೇಷನ್ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಎಜುಕೇಷನ್ ಬರೀ ಪಾಠ ಹೇಳೋದ್ರ ಮೂಲಕ ಮಾತ್ರ ಆಗೋಲ್ಲ. ಎಜುಕೇಷನ್ ಸುತ್ತಮುತ್ತಲಿನ ಪರಿಸರದ ಮೂಲಕ ಆಗುತ್ತೆ, ಅಪ್ಪ ಅಮ್ಮನ ಮೂಲಕ ಆಗುತ್ತೆ, ಮನೆಯಲ್ಲ ಪರಿಸರದ ಮೂಲಕ ಆಗುತ್ತೆ, ಸಿನಿಮಾಗಳ ಮೂಲಕ ಆಗುತ್ತೆ. ಸಿನಿಮಾ ತುಂಬ ಪವರ್ಫುಲ್ ಮೀಡಿಯಮ್. ಹಾಗಾಗಿ ಸಿನಿಮಾಗಳ ಮೂಲಕ ಪದೇ ಪದೇ ಆದರೆ ನಿಜವಾಗ್ಲೂ ಬದಲಾವಣೆ ಸಾಧ್ಯ ಅಂತ ಅನಿಸುತ್ತೆ. ಹಾಗೆ ಸರ್, ನೀವು ಧರ್ಮಸ್ಥಳ ಕೇಸ್ದು ಹೇಳ್ತಾ ಇದ್ರಿ. ಈ ಕೇಸ್ ನೋಡ್ತಾ ಹೋದಾಗ ಒಂದು ರೀತಿ ಈ ಸಿನಿಮಾ ನೋಡಿದಾಗೆ ಇದೆ. ಅಂದರೆ ಅಷ್ಟೊಂದು ಥ್ರಿಲ್ಲಿಂಗ್ ಆಗಿ ಹೋಗ್ತಾಯಿದೆ ಸಬ್ಜೆಕ್ಟ್ ನೋಡ್ತಾ ಡೈಲಿ ಡೆವಲಪ್ಮೆಂಟ್ಸ್ಗಳು ನೋಡ್ತಾ ಹೋದಾಗ ನೀವು ಅಬ್ಸರ್ವ್ ಮಾಡಿದಾಗ ಏನೇನು ನಿಮ್ಗೆ ಏನನ್ಸುತ್ತೆ ಸರ್ ಈ ಕೇಸ್ ಪರ್ಸ್ನಲಿ ಹೇಳಿದಾಗ? ಸೋಷಿಯಲ್ ಬಗ್ಗೆ ಒಂದು ಅವೇರ್ನೆಸ್ ಇರುವಂಥ ವ್ಯಕ್ತಿ ನೀವು ಯಾವಾಗಲೂ ಮಾತಾಡ್ತಾ ಹೋಗ್ತೀರಿ, ಹಾಗಾಗಿ ಗಾಬರಿನೇ ಆಗುತ್ತೆ. ಯಾಕಂದರೆ ಇಷ್ಟೊಂದು ಒತ್ತಡ ಇದೆ ಅಂತಂದರೆ ನ್ಯಾಯ ಸಿಗುತ್ತಾ ಅನ್ನೋ ಅನುಮಾನವೂ ಬರುತ್ತೆ. ಆದರೆ ನ್ಯಾಯ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲದೇನೂ ಇಷ್ಟು ವರ್ಷಗಳ ಕಾಲ, ಈಗ ಸೌಜನ್ಯ ಕೇಸ್ ಒಂದೇ ಕೇಸ್ ಇಟ್ಕೊಂಡ್ರೂ 12-13 ವರ್ಷಗಳ ಕಾಲ ಹೋರಾಟ ಮಾಡಿದ್ರಲ್ಲ, ಅವರ ಭರವಸೆಗೋಸ್ಕರ ಅವರ ಭರವಸೆಯ ಮೇಲೆ ಭರವಸೆ ಇಟ್ಟು ನಾವು ನಿಂತ್ಕೋಬೇಕಾಗಿದೆ. ಈಗ ನ್ಯಾಯ ಸಿಗುತ್ತೆ ಅನ್ನೋದನ್ನು ನಂಬಬೇಕಾಗಿದೆ. SIT ನ್ಯಾಯಬದ್ಧವಾಗಿ, ನ್ಯಾಯಯುತವಾಗಿ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಕೋಬೇಕಾಗಿದೆ. ನಿಜವಾಗ್ಲೂ ಅಲ್ಲಿ ಏನೋ ನಡೆದಿದ್ದರೆ ಖಂಡಿತ ಅದು ಹೊರಗೆ ಬರಬೇಕು. ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ಸಿಗಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ನ್ಯಾಯ ಸಿಗದೇ ಇರುವಂಥದ್ದು ದೊಡ್ಡ ಅನ್ಯಾಯ. ಅದು ಇಷ್ಟು ಹೇಳ್ತಾರಲ್ಲ ಇದರಲ್ಲಿ ಲೀಗಲ್ ಲ್ಯಾಂಗ್ವೇಜಲ್ಲಿದೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಸೊ ನಮ್ಮಲ್ಲಿ ಅದು ಪದೇ ಪದೇನೇ ಆಗ್ತಾಯಿದೆ. ಏನು ಇದೊಂದು ಕೇಸ್ ಅಂತಲ್ಲ, ಅತ್ಯಾಚಾರದ ಕೇಸ್ ಅಂತಲ್ಲ, ಜಸ್ಟಿಸ್ ಈಗಂತೂ ಯಾವಾಗಲೂ ಅಷ್ಟೇ. ನಮ್ಮಲ್ಲಿ ಸಿನಿಮಾಗಳು ಮಾಡ್ತಾನೆ ಇತ್ತು, ನ್ಯಾಯ ಎಲ್ಲಿದೆಯೋ ನ್ಯಾಯ ಅಂತೆಲ್ಲ ಹಾಡೆಲ್ಲ ಬಂತಲ್ಲ, ದೊಡ್ಡ ಫೇಮಸ್ ಹಾಡುಗಳು. ಸೊ ಯಾಕೆ ಬಂತು ಅಂದರೆ ಸಮಾಜದ ಪ್ರತಿಫಲನ ಅದೆಲ್ಲ. ಸಮಾಜದಲ್ಲಿ ಹೀಗೆ ನಡೀತಾ ಇದೆ, ಅನ್ಯಾಯ ನಡೀತಾನೆ ಇರುತ್ತೆ. ಬಟ್ ಅದ್ರ ವಿರುದ್ಧ ಹೋರಾಟನೂ ನಡೀತಾನೆ ಇರಬೇಕಾಗುತ್ತೆ. ಅದರ ವಿರುದ್ಧ ಜನಗಳನ್ನು ದನಿ ಎತ್ತೋದಕ್ಕೆ ಪ್ರೇರೇಪಿಸ್ತಾನೆ ಇರಬೇಕಾಗುತ್ತೆ ಸಿನಿಮಾಗಳು. ಸೊ ಆ ಥರದ್ದೊಂದು ಸಿನಿಮಾ ಇದಾಗುತ್ತೆ ಅನ್ನೋ ಆಸೆ, ಭರವಸೆ ನನಗೆ.